ಆಮೇಲೆ ಅವ್ರು ಡ್ಯಾನ್ಸ್ ಕೊಡ್ತಾರಂತೆ. ನೀವು ಹೆಂಗ್ ಬರ್ತೀರಾ ಒಳಗೆ? ಕಾಲೆಲ್ಲ ಹಾಕೊಂಡು ಬರ್ತೀರಿ ಒಳಗೆ. ಆಮೇಲೆ ಒಬ್ಬ ಲೇಡೀಸ್ ಕನ್ನಡ ಮಾತಾಡೋದು ನೋ ಅಂತ ಇಂಗ್ಲೀಷ್ ಎಲ್ಲ ಮಾತಾಡ್ಬಿಟ್ಟು ಕನ್ನಡ ಅಂತ ಇಂಗ್ಲೀಷಲ್ಲೇ ಮತ್ತೆ ರಿಪ್ಲೈ ಕೊಡ್ತಾರೆ. ಅದು ಒಂದು ಅವ್ರ ಕಡೆ ಪೇರೆಂಟ್ಸ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವೇಗ ನ್ಯೂಸ್ ಕನ್ನಡ. ನಾನು ನಿಮ್ಮ ದರ್ಶನ್. ವೀಕ್ಷಕರು, ಇವತ್ತು ಬ್ರೋಕ್ಲೇನ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಏನಿದೆಯಲ್ವಾ, ಈ ಒಂದು ಶಾಲೆಯಲ್ಲಿ ಒಂದಷ್ಟು ಆರೋಪಗಳು ಮತ್ತು ನಿನ್ನೆ ನೀವು ಸುದ್ದಿಯನ್ನು ನೋಡ್ತಾ ಇರ್ತೀರ. ಒಂದು ಪೋಷಕರು ಈ ರೀತಿಯಾಗಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದು ನಮ್ಮ ಜೊತೆ ಇರುವಂಥವರು ಕರ್ನಾಟಕ ನಾಡು ನುಡಿ ಸ್ವಾಭಿಮಾನಿ ಸಂಘಟನೆಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ಅರುಣ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಏನಾಯಿತು, ಏನು ಮಾಡಬೇಕು ಅಂತ ಇದ್ದೀರಿ? ಸರ್, ನಾವು ಬಂದಿದ್ದೀರಿ ಅವ್ರ ಹತ್ರ ಮಾತಾಡೋಣ ಅಂತ. ನಿನ್ನೆ ನೀವು ನೋಡಿರ್ಬೋದು, ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಕನ್ನಡ ಶಾಲಾ ಹಾಕೊಂಡು ಒಳಗೆ ಬರಬೇಡ, ಮತ್ತೆ ಕನ್ನಡ ನೀನು ಶಾಲಾ ಹಾಕೊಂಡು ನಾನು ಭಯ ಬಿಡಬೇಕಾ, ಈ ಥರ ಕೇಳಿದ್ದಾರೆ. ಆ ಸ್ವಲ್ಪ ಅರ್ಥ ಮಾಡ್ಕೊಂತೀರಾ. ಒಂದು ಹತ್ರ ಒಂದು ಹಾಫ್ ಅನ್ ಅವರ್ ಮಾತಾಡಿದ್ರೆ ನಮ್ಮ ಹತ್ರ ಇದೆಲ್ಲ ಮಾತಾಡಿದರೆ ಆ ಅಮ್ಮಗೆ ಮಗು ಅನ್ಯಾಯ ಆಗಿದೆ ಅಂತ ಅಮ್ಮ ಹೇಳಿದ್ದಾರೆ. ಆ ಮಗು ಏನು ಅನ್ಯಾಯ ಆಗಿದೆ ನಾವು ನ್ಯಾಯ ಕೊಡ್ಸೋಣ ಅಂತ ಬಂದಾಗ ಇವ್ರು ನಮ್ಮನ್ನ ಶಾಲಾ ಹಾಕೊಂಡು ಬರಬೇಡ, ನೀನು ಶಾಲಾ ಹಾಕೊಂಡು ಭಯ ಬಿಡಬೇಕಾ, ಈ ಥರ ಎಲ್ಲ ಪ್ರಶ್ನೆಗಳು ಹಾಕಿ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋಸು. ಇವಾಗ ಶಾಲಾ ಹಾಕೊಂಡು ಬರ್ತೀರಾ ಅಂತ ಅವ್ರು ಹೇಳ್ತಿದಾರಲ್ಲ, ಹಾಕೊಂಡು ಬರಬೇಡಿ ಅಂತ. ಅವ್ರು ಭಯ ಬಿದ್ದಿದ್ರೆ, ಅವ್ರು ತಪ್ಪು ಮಾಡಿದ್ರೆ ಹಾಕೊಂಡ್ ಬರ್ಬಾರ್ದು ಅಂತ ಅವ್ರು ಹೇಳ್ಬೋದು. ಕರೆಕ್ಟಾ? ತಪ್ಪು ಮಾಡಿಲ್ಲ, ಹಾಕೊಂಡ್ ಬನ್ನಿ, ನಮ್ಗೆ ಭಯ ಇಲ್ಲ, ನಾವು ತಪ್ಪು ಮಾಡಿಲ್ವಲ್ಲ ಅಂತ ಅವ್ರು ಹೇಳ್ಬೋದು. ಅದನ್ನ ಹೇಳ್ತಾ ಇಲ್ಲ ಅವರು. ನೀವು ಹಾಕೊಂಡ್ ಬರಬೇಡಿ ಅಂತ ಹೇಳಿದ್ರೆ ತಪ್ಪು ಮಾಡಿದ್ದಾರೆ ಅವರು. ಅದಕ್ಕೋಸ್ಕರ ನಾವು ಕೇಳೋಣ ಅಂತ ಬಂದ್ರೆ ಗೇಟ್ ಬೀಗ ಹಾಕ್ಬಿಟ್ಟು ಆಚೆ ನಿಂತ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸರ್, ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ನಮ್ಮ ಮಗುಗೆ ಅವಮಾನ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಪೇರೆಂಟ್ಸ್ ಬಂದು ಈ ತರ ಒಂದು ಏನೋ 0 ತೆಗಿದ್ಯಾ ನೀನು ಅಂತ ಹೇಳ್ಬಿಟ್ಟು ಎಲ್ಲರೂ ಚಪಾತಿ ತೋರಿಸಿದ್ರಂತೆ. ಆ ಮಗು ಅವಮಾನ ಆಗಿದೆ, ಆ ಮಗು ಹೋಗಿ ತಾಯಿ ಹತ್ರ ಹೇಳ್ಕೊಂಡಿದ್ದಾರೆ. ಅದೇ ಅವ್ರು ನನಗೆ ಫೋನ್ ಮಾಡಿ ಏನು ಹೇಳ್ತಿದ್ದಾರೆ, ನಾನು ಟೀಚರ್ಸ್ಗೆ ಅವಮಾನ ಆಗಿದೆ, ವಿಡಿಯೋ ಡಿಲೀಟ್ ಮಾಡು ಅಂತ. ಆಗ ಮೆಚ್ಯೂರ್ಡ್ ಆಗಿಲ್ಲ ಮಗುಗೆ. ಆ ಮಗುಗೆ ಅವಮಾನ ಆಗಿದೆ ಅಂದಮೇಲೆ ಈ ಅಮ್ಮ ಮಾಡೋ ತಪ್ಪಲ್ವಾ? ತಪ್ಪು ಅದನ್ನ ಸರಿಪಡಿಸ್ಕೊಬೇಕು. ನಾವಿವಾಗ ಬಂದಿದ್ರೆ ಕೇಳೋಣ ಅಂತ ಗೇಟ್ ಬೀಗ ಹಾಕ್ಬಿಟ್ಟು ಆಚೆ ನಿಲ್ಲಿಸ್ತಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಸರಿ ಇಲ್ಲ, ಮಕ್ಕಳು ಚೆನ್ನಾಗಿ ಓದ್ತಿಲ್ಲ ಅಂದ್ರೆ ಅವ್ರು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಂಡು ಚೆನ್ನಾಗಿ ಓದಿಸ್ಬೇಕು. ಇಲ್ಲ ಇನ್ನೊಂದು ಏನಾದ್ರು ಸ್ಪೆಷಲ್ ಕ್ಲಾಸು ಈ ತರ ಏನೋ ಒಂದು ಕಂಡಕ್ಟ್ ಮಾಡ್ಕೊಂಡು ಮಕ್ಳಿಗೆ ಹೇಳ್ಕೊಡ್ಬೇಕು. ಹೊಡಿಯೋಂತ ರೈಟ್ಸ್ ಯಾರು ಕೊಟ್ರು? ಈ ತರ ಹೊಡೆದ್ಬಿಟ್ಟು ಎಲ್ಲ ಹೇಳೋ ಅಂತದ್ದು ಯಾರು ಕೊಟ್ರು? ಹೊಡಿಯೋದಂತಂದ್ರೆ ತಪ್ಪು ಮಾಡಿದಾಗ ಹೊಡಿಬೇಕು ಅನ್ನೋದನ್ನ ಹೇಳಿದ್ದಾರೆ. ಆದ್ರೆ ಯಾವ ಮಟ್ಟದಲ್ಲಿ ಹೊಡಿತೀವಿ ಮತ್ತೆ ಯಾವ ಮಟ್ಟದಲ್ಲಿ ಆ ಮಗು ಕಲಿಯುತ್ತೆ ಅನ್ನೋದ್ರ ಮೇಲೆ ಅವರು ಡಿಸೈಡ್ ಮಾಡ್ಬೋದಾಗಿತ್ತು ಅಂತ. 80,000 90,000 ಫೀಸ್ ಕಟ್ತಿದ್ದಾರೆ ಅಂದ್ರೆ ಆ ಮಗು ಸ್ವಲ್ಪನೂ ಒಂದು ಅಟ್ಲೀಸ್ಟ್ ಒಂದು ಸ್ವಲ್ಪನೂ ಬರ್ತಲ್ಲ 0 ಅಂತ ಅಮ್ಮ ಹೇಳಿದಾಗ ಆ ಅಮ್ಮ ಏನ್ ಮಾಡ್ತಾ ಇದ್ದಾರೆ? ಅವ್ರು ಹೇಳ್ಕೊಡ್ಬೇಕಲ್ಲ, ಸ್ಕೂಲಲ್ಲಿ ಟೀಚರ್ಸ್ ಹೇಳ್ಕೊಡ್ಬೇಕಲ್ಲ, ಏನ್ ಮಾಡ್ತಿದ್ರೆ ಮತ್ತೆ? ಸೊ ಇವಾಗ ನಿಮ್ಮ ಮುಂದಿನ ಹೆಜ್ಜೆ ಏನಾಗಿದೆ? ಹಾಗಾದ್ರೆ ಇವಾಗ ಅಕಸ್ಮಾತ್ ಏನಾದ್ರು ನಿಮ್ಮನ್ನ ಒಳಗಡೆ ಬಿಡದೆ ಇದ್ರೆ ಏನ್ ಮಾಡ್ತೀರಾ? ಇಲ್ಲಿ ಕುತ್ಕೊಂಡು ಧರಣಿ ಮಾಡ್ಬೇಕಾಗತ್ತೆ. ಎಷ್ಟು ದಿನ ಮಾಡ್ತೀರಾ? ಅವ್ರು ಯಾವಾಗ ಗಂಟ ಆಚೆ ಬಂದ ಮಾತ್ರ ಮಾತಾಡ್ತಾರೆ. ನ್ಯಾಯ ಎಲ್ಲಿ ಸಿಗುತ್ತೋ ಅಲ್ಲಿ ಗಂಟ ನಾವು ಇಲ್ಲೇ ಕುತ್ಕೊಂತೀರಿ. ಎಲ್ಲರೂ ಇಲ್ಲೇ ಕುತ್ಕೊಂತೀರಿ. ನಮ್ಮ ಸಂಘಟನೆ ನಾಡು ನುಡಿ ಸ್ವಾಭಿಮಾನಿ ವೇದಿಕೆಯಿಂದ 8 ಜನ ಬಂದಿರಿ, ಎಲ್ಲರೂ ಇಲ್ಲೇ ಕುತ್ಕೊಂತೀರಿ. ಓಕೆ, ಧನ್ಯವಾದ ಅರುಣ್ ಅವರೇ. ಸೊ ಕೇಳಿದ್ರಲ್ಲ ವೀಕ್ಷಕರೇ, ಸೊ ಅವ್ರೇನಾದರೂ ನಮ್ಮನ್ನ ಒಳಗಡೆ ಬಿಡದೇ ಇದ್ರೆ ಸುಮಾರು ನಾವು ಎಷ್ಟು ದಿನ ಆದರೂ ಪರವಾಗಿಲ್ಲ, ನಾವು ಧರಣಿ ಮಾಡ್ತೀವಿ. ಅವ್ರಿಗೆ ನ್ಯಾಯ ಸಿಗೋವರೆಗೂ. ಮತ್ತು ಕನ್ನಡ ಬಾವುಟಕ್ಕೆ ಅವಮಾನ ಆಗಿದೆ, ಅದು ನಮ್ಮ ತಾಯಿಗೆ ಆಗಿರುವಂತಹ ಅವಮಾನ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕಾದು ನೋಡ್ಬೇಕಾಗಿದೆ ವೀಕ್ಷಕರೇ, ಏನಾಗುತ್ತೆ ಅನ್ನೋದನ್ನ. ಅವ್ರು ನಮ್ಮ ಅವ್ರು ಕಲಿಸಿರೋದು. ಆಮೇಲೆ ಇನ್ನೊಬ್ಬ ಟೀಚರ್ ಇದ್ದಾರೆ, ಅವ್ರು ನಮ್ಮ ಜೊತೆ ಸ್ವಲ್ಪ ಇದರಲ್ಲಿ ಮಾತಾಡಿದ್ರು. ಅವ್ರ ಹತ್ರ ನಾವು ಸ್ವಲ್ಪ ಮಾತಾಡಬೇಕು. ಸರ್, ಮಾಧ್ಯಮಗಳಿಗೆ ಒಳಗಡೆ ಬಿಡಲ್ವಾ? ಮಾಡ್ತೀವಿ ನಾವು. 5 ನಿಮಿಷನಾ? ಸರ್, ಮಾಧ್ಯಮಗಳನ್ನ ಬಿಡೋದಿಲ್ವಾ ಸರ್? ಬಿಡಿ, ಒಂದು 5 ನಿಮಿಷ ಅಂತ ಬಿಡ್ರಿ. 5 ನಿಮಿಷ ಹೇಳೋಲ್ಲ. ಸರಿ ಬಿಡ್ರಿ, 5 ನಿಮಿಷ ಅವರು ಎಲ್ಲ ಮಾತಾಡೋರು. ಮೇಡಮು ಎಲ್ಲ ಕ್ಲಿಯರ್ ಆಗಿದೆ, ಸಾಲ್ವ್ ಆಗಿದೆ. ಮುಂದೆ ಹೇಳೋಣ ಮೇಡಮ್, ನಿಮ್ದೇನು ಪ್ರಾಬ್ಲಮ್ ಇಲ್ಲ, ಸಾಲ್ವ್ ಆಯ್ತಲ್ವಾ? ಅದು ಈಗ ಡ್ಯಾನ್ಸ್ ಟೀಚರ್ ಏನಿದ್ರೆ ಇಲ್ಲ ಸರ್, ಒಂದು ನಿಮ್ಮ ಡ್ಯಾನ್ಸ್ ಟೀಚರ್ ಏನಾರ ಫೋನ್ ಮಾಡಿ ಕೇಳಿ ರಾಜು. ನಿಮ್ಮ ಡ್ಯಾನ್ಸ್ ಟೀಚರ್ ಫೋನ್ ಮಾಡಿ ಅದು ಇದು ಹಾಕಿದ್ರೆ ಒಂದು ರಿಟರ್ನ್ ಕೊಡು. ನಾವಿಲ್ಲೇ ಸಾಲ್ವ್ ಮಾಡ್ಕೊಬೇಕಂತ. ಅದು ಸರಿಯಾದ ವೇ ಅದು. ನೀವು ಮಾಡಿ ಸಾಲ್ವ್ ಮಾಡ್ಕೊಡ್ತೀವಿ. ನಮ್ಮತ್ತೆ ತಗೋ ದರ್ಶನ್ ಅರುಣ. ಈಗ ಒಂದು ನಿಮಿಷ ಈಗ ಒಂದು ಮಾಡಿರೋದು ನಿಮಗೆ ಅವ್ರು ಫೋನ್ ಮಾಡಿ ಆ ಥರ ಇದು ಪ್ರೆಟ್ಟಿಂಗ್ ಹಾಕಿದ್ರೆ ಕೊಟ್ಟು ಕೊಡು. ನಾನು ಸೇಮ್ ತಪ್ಪಿರೋ ಅದೇ ಮಾತಾಡೋಣ. ಇದು ಸರಿ ವೇ ಅಲ್ಲ. ಪೇರೆಂಟ್ಸಿಗೆ ಬರ್ಕೊಂಡು ಟೈಮ್ ಅಲ್ವಾ? ಬೇಡ ಗಾಬರಿ ಆಗ್ತವೆ. ಬಾ ರಿಟರ್ನ್ ಕೊಡು. ಏನು ಥ್ಯಾಂಕ್ ಯು ಏನಿಲ್ಲ ಬಿಡಿ ಮೇಡಮ್. ನಮ್ಮನ್ನ ಒಳಗಡೆ ಕರ್ಸಿ ನೀವು ಅಲ್ಲಿ ಕುಳಿಸಿದ್ರೆ
ಅದಕ್ಕೆ ನಾವು ಥ್ಯಾಂಕ್ ಯು ಆಕ್ಸೆಪ್ಟ್ ಮಾಡ್ಬೋದಾಗಿತ್ತು. ಸ್ಕೂಲ್ ಅದು ಈ ಬಿಸಿಲಲ್ಲಿ ರಾಜು. ಅಲ್ಲ ಸರ್, ನಾವು ಕ್ಲಾಸ್ ರೂಮ್ ಒಳಗಡೆ ಕರ್ಕೊಂಡು ಹೋಗಿ ಅಂತ ಬೇಡ, ಬೇಡ. ಅಲ್ಲ, ಕ್ಲಾಸ್ ರೂಮ್ ಒಳಗೆ ಕರ್ಕೊಂಡು ಹೋಗಿ ಅಂತ ಹೇಳಿಲ್ಲ. ನಮ್ಮನ್ನ ಆಫೀಸ್ ಮಾಡ್ಬಿಟ್ಟು ನೀವು ಒಂದು 5 ನಿಮಿಷ ಮಾತಾಡ್ತಿದ್ರು, ಸಾಲ್ವ್ ಆಗ್ತಾ ಇತ್ತು. ಆಯ್ತು ಬರ. ಅದು ಬಿಟ್ಬಿಟ್ಟು ನೀವು ಬಿಸಿಲಾಗ ನಮ್ಮ ಆಚೆ ನಿಂತು ಒಳ್ಳೆ ಗೌರವನ ಕೊಟ್ಟಿದ್ದೀರಾ. ಅದ್ಯಾರೋ ಕ್ಲಾಸ್ ಟೀಚರ್ ಹೇಳಿದ್ರಂತೆ ಒಳಗಡೆ ನಿಮ್ಮನ್ನು ಸಾಲ್ವ್ ಆಗ್ಕೊಂಡು ಬರೋದು ಬಿಡಲ್ಲ ಅಂತ ಹೇಳಿದ್ದಾರೆ. ಚಾಲೆಂಜ್ ಮಾಡಿ ಅವ್ರು ಓಪನ್ ಚಾಲೆಂಜ್ ಅವರು ಮಾಡಿದ್ದಾರೆ. ಅದ್ರ ನೀವು ಅದೇ ಥರ ಈ ಸಪೋರ್ಟ್ ಮಾಡಬೇಕಾಯ್ತು. ಸೊ 3 ಗಂಟೆಯಿಂದ 9 ಗಂಟೆವರೆಗೂ ಪೊಲೀಸ್ ಸ್ಟೇಷನ್. ಹೌದು. ಆಕ್ಚುಲಿ ಇಲ್ಲಿ ಅಂದ್ರೆ ಏನಾಯ್ತು ಅಂದ್ರೆ ಇಲ್ಲಿ ಬಂದು ಜಗಳ ಆದಾಗ ಹೊಯ್ಸಳಗೆ ಕಾಲ್ ಮಾಡಿದೆ. ಸ್ವಲ್ಪ ಮಳೆ ಇದ್ದಿದ್ರಿಂದ ಏನೋ ಹೊಯ್ಸಳದವ್ರು ಲೇಟ್ ಆಯ್ತು ಬರೋದು. ಆಮೇಲೆ ಮತ್ತೆ ಒಂದು 4:15 5 ಗಂಟೆ ಟೈಮಲ್ಲಿ ನಾನು ಸ್ಟೇಷನ್ ಹತ್ರ ಹೋಗಿದ್ದೀನಿ. ಅದಾದ್ಮೇಲೆ 9 ಗಂಟೆ ತನಕ ನಾನು ಸ್ಟೇಷನ್ ಅಲ್ಲಿ ಇದ್ದೆ. ನಾನು ಮನೆಗೆ ಹೋದಾಗ ಒಂದು 10 ಗಂಟೆ ಆಗಿತ್ತು, 10-10:30 ಆಗಿತ್ತು. ಸೊ ಇವಾಗ ಎಲ್ಲ ಇದಾಗಿದೆ. ನಾನು ಇವಾಗ ಕೆಲವೊಬ್ರು ನಾವು ಏನ್ಲಿ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ವಿ. ಅಲ್ಲಿ ಪ್ರವೀಣ್ ಸರ್ ಕೂಡ ಬಂದಿದ್ರು, ಅಲ್ಲಿ ಪೊಲೀಸವರೆಲ್ಲ ಬಂದಿದ್ರು, ಮತ್ತೆ ನಮ್ಮ ಕಡೆಯಿಂದ ಎಲ್ಲ ಬಂದಿದ್ರು. ಆ ಪ್ರಿನ್ಸಿಪಲ್ ಎಲ್ಲ ಮಾತಾಡಿದ್ರು. ಅವ್ರು ಓಕೆ, ಇನ್ನು ಮುಂದೆ ಆ ಥರ ಯಾವುದೇ ಮಕ್ಳಿಗೂ ಆ ಥರ ಮಾಡಲ್ಲ ಅಂತ ಹೇಳಿ ಅವರು ಸಾರಿ ಕೇಳಿದ್ದಾರೆ ಪ್ರಿನ್ಸಿಪಲ್. ಇದಕ್ಕೇನು ಹೇಳಿದ್ರು ಮೇಡಮ್? ಇವಾಗ ನಿಮ್ಮ ಮಗುಗೆ ಆಗಿದ್ದಲ್ಲ, ಆದ್ರೆ ಯಾವ ರೀತಿ ಕೊಟ್ಟವ್ರು ರೆಸ್ಪಾನ್ಸ್? ಯಾವ ರೀತಿ ಕೊಟ್ಟರು ಅಂದ್ರೆ ಅವರು ಯಾವ ತರ ರೆಸ್ಪಾನ್ಸ್ ಕೊಟ್ರು ಅಂದ್ರೆ ಇವತ್ತಾ ಈಗ ನೀವು ಆಗಿರೋದು ಮಾತಾಡ್ರಂಗೆ ಏನಂತ ಹೇಳಿದ್ರು? ಅದೇ ಆ ತರ ಆಗ್ಬಾರ್ದಿತ್ತು, ಹಿಂಗ ಆಗೋಗಿದ್ದೆ, ಸಾರಿ ಅಂತ ಹೇಳಿದ್ರು. ನಮ್ಗೆ ಒಂದ್ ನಿಮಿಷ ನಮ್ಗೆ ಆಚೆ ನಿಲ್ಸಿ ಇದು ನಾವು ಒಂದು ಹೋರಾಟಗಾರರು ಬಂದಿದಾರ ಅಂತ ಒಂದು ಹೋರಾಟ ಕೂಡ ನಮ್ಗೆ ಒಂದು ಹೋರಾಟಗಾರರು ಬಂದಿದಾರ ಅಂದಾಗ ಯಾವ ತರ ಟ್ರೀಟ್ ಮಾಡ್ಬೇಕು ಸೆಕ್ಯೂರಿಟಿಗೆ ಕಾಲ್ ಮಾಡಕ್ಕೆ ಹೇಳಿದೆ. ಸೆಕ್ಯೂರಿಟಿ ಕಾಲ್ ಮಾಡಿದೆ, ಅವ್ರು ಯಾರೋ ಬಂದವರ ಇರ್ಲಿ ಬಿಡಿ ಆಚೆ ಅಂತ ಹೇಳ್ತಾರಂತೆ. ನಮ್ಗೆ ಗೊತ್ತಿಲ್ಲ, ಫೋನ್ ಇಕ್ರಿ ಕಟ್ ಮಾಡಿ ಅಂತ ಹೇಳ್ತಾರೆ. ನಮ್ಮ ಮುಂದೆ ಹೇಳಿದ್ದು ಇದು ನಮ್ಗೆ ತುಂಬಾ ಅವಮಾನ ಆಗಿದೆ ಮತ್ತು ಶಾಲೆಗೂ ಅವಮಾನ ಆಗಿದೆ. ಶಾಲಕನ ಒಳಗೆ ಬರಂಗಿಲ್ಲ ಅಂತ ಹೇಳಿದ್ದಾರೆ. ಸ್ಟೇಷನ್ಗೆ ಹೋಗಿ ಏನ್ ಲೀಗಲ್ ಆಗಿದೆಯೋ ಅದು ನಾನು ಕಂಪ್ಲೇಂಟ್ ಕೊಡ್ತೀನಿ. ಶಾಲಕನ ಒಳಗೆ ಬರಲ್ಲ ಅಂತ ಚಾಲೆಂಜ್ ಹಾಕಿದ್ದಾರೆ. ಇವಾಗ ನಾನು ಚಾಲೆಂಜ್ ಹಾಕಿದ್ದೀನಿ. ಶಾಲಕನು ಸ್ಕೂಲ್ ಟೈಮ್ ಅಲ್ಲ, ಸ್ಕೂಲ್ ಟೈಮ್ ಮಕ್ಕಳಿಗೆ ಏನು ತೊಂದರೆ ಆಗುತ್ತೆ. ಸ್ಕೂಲ್ ಟೈಮ್ ಅಲ್ದಿರೋ ನಾವು ಒಳಗೆ ಬಂದು ಶಾಲಕನು ನಾವು ಆಚೆ ಬಂದೇ ಬರ್ತೀರಿ. ಇದು ಅವ್ರಿಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ಅವ್ರು ಚಾಲೆಂಜ್ ಕೊಟ್ಟಿದ್ದಾರೆ ನನಗೆ, ನೀವು ಹಾಕೊಂಡ್ ಬರಂಗಿಲ್ಲ ಅಂತ. ನಾವು ಓಪನ್ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀರಿ. ನಾವು ಅವ್ರು ಕನ್ನಡಿಗರಲ್ವಾ, ಯಾಕೆ ಈ ತರ ಹೇಳ್ತಿದ್ದಾರೆ ಅಂತ ಏನೋ ಕನ್ನಡ ಅಂದ್ರೆ ಅವ್ರಿಗೇನು ಉದ್ದೇಶ ನಮಗಂತೂ ಗೊತ್ತಿಲ್ಲ. ಅವ್ರ ಉದ್ದೇಶ ಏನಿದೆ ನಮ್ಗೆ ಗೊತ್ತಿಲ್ಲ. ಕನ್ನಡ ಟಾರ್ಗೆಟ್ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಎಲ್ಲ ಕಡೆ ಮತ್ತೆ ಈಗಲ್ಲ ಬಂದು ಕಾಲೇಜ್ ಒಳಗೆ ಹೋಗಿ ಸ್ಕೂಲ್ ಒಳಗೆ ಹೋಗಿ ಬಂದೇ ಬರ್ತೀವಿ. ವಾಪಸ್ ಈಚೆಗೆ ನಾವು ಅಷ್ಟೇ, ನಾವು ಶಾಲೆ ಸ್ಕೂಲ್ ಒಳಗೆ ಹೋಗಿ ಈಚೆ ಬಂದೇ ಬರ್ತೀವಿ. ನಾವು ಲೀಗಲ್ ಆಗಿ ಬರ್ತೀವಿ, ಲೀಗಲ್ ಆಗಿ ಹೋಗಿ ಮಾಡ್ಕೊಂಡು ಬರ್ತೀವಿ. ಒಂದ್ ಸೆಕೆಂಡ್, ಥ್ಯಾಂಕ್ ಯು. ನನಗೆ ಗುರುವಾರದಿಂದ ನನ್ನ ಮಗುಗೆ ಇನ್ಸಿಡೆಂಟ್ ಆಯ್ತು ಅಂತ ಹೇಳ್ಬಿಟ್ಟು ನಾನು ಗುರುವಾರ ರಾತ್ರಿ ನಾನು ಈ ಒಂದು ವಿಡಿಯೋಸ್ನ ಪೋಸ್ಟ್ ಮಾಡ್ತೀನಿ. ನನಗೆ ಶುಕ್ರವಾರ ಬೆಳಗ್ಗೆಯಿಂದ ನಿಮ್ಮ ಎಲ್ಲ ಸಂಘಟನೆಗಳಿಂದ ನನಗೆ ಹೆಲ್ಪ್ ಮಾಡಿದ್ದೀರಾ. ಪ್ರತಿಯೊಬ್ಬರು ತೇಜಸ್ ಬ್ರೋ ಆಗಿರ್ಬೋದು, ಅರುಣ್ ಬ್ರೋ ಆಗಿರ್ಬೋದು, ಪ್ರತಿಯೊಬ್ಬರು ನನಗೆ ಕಾಲ್ ಮಾಡಿ ಇವತ್ತಿನ ಬೆಳಗ್ಗೆ ತನಕ ನನಗೆ ಸಮಾಧಾನ ಮಾಡಿದ್ದೀರಾ. ನನಗಾಗ್ಲಿ ನನ್ನ ಮಗು ಬಗ್ಗೆ ಆಗಲಿ ಕೇರ್ ತೋರಿಸಿದ್ದೀರಾ. ನೀವು ವೇಗ ನ್ಯೂಸ್ ಅವರಾಗಿರ್ಬೋದು, ಮತ್ತೆ ವಿಜಯವಾಣಿಯವರಾಗಿರ್ಬೋದು, ಪ್ರತಿಯೊಬ್ಬರು ಕಾಲ್ ಮಾಡಿ ನನಗೆ ಹೆಲ್ಪ್ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಲ್ಪ್ ಇದೇ ಥರ ನನಗಿರಲಿ. ಯಾರೇ ಒಂದು ಲೇಡಿ ಇಷ್ಟು ಒಂದು ದೊಡ್ಡ ಸ್ಕೂಲ್ನ ವಿರುದ್ಧ ಹಾಕೊಂಡು ಬಂದಾಗ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದೀರಾ. ಈ ಥರ ಒಂದು ಸಂಘ ಇರೋ ತನಕ ಯಾವ ಹೆಣ್ಮಕ್ಳಿಗೂ ಮೋಸ ಆಗಲ್ಲ ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದ್ರ ಬಗ್ಗೆ ಪ್ರವೀಣ್, ಇದ್ರ ಬಗ್ಗೆ ಕಂಪ್ಲೇಂಟ್ ಏನಾದ್ರು ಮಾಡಿದ್ದೀರಾ? ಆಯ್ತು, ಕಂಪ್ಲೇಂಟ್ ಕೊಡಿ.